ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮೂಲಕ ನಾನು 2023ನೇ ಕ್ಯಾಲೆಂಡರ್ ವರ್ಷಕ್ಕೆ ವಿದಾಯವನ್ನ ಹೇಳ್ತಾ 2024ನೇ ಕ್ಯಾಲೆಂಡರ್ ವರ್ಷವನ್ನ ಸ್ವಾಗತಿಸೋದಕ್ಕೆ ಇಷ್ಟಪಡ್ತೀನಿ. ಆದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಯಾರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತಾನೋ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತಾನೋ ಖಂಡಿತವಾಗ್ಲೂ ಶುಭಾಶಯವನ್ನು ಕೋರಲ್ಲ. ಜನವರಿ 1 ನಾನು ನ್ಯೂ ಇಯರ್ ಅಂತ ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವೇ ಹೇಳಿ, ಕ್ಯಾಲೆಂಡರ್ನಲ್ಲಿ ಯಕ್ಕಶ್ಚಿತ್ ಒಂದು ಡೇಟ್ ಬದಲಾಗೋದನ್ನು ನಾವು ಹೊಸ ವರ್ಷ ಅಂತ ಹೇಗೆ ತಾನೇ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಡಿಸೆಂಬರ್ 30ಕ್ಕೂ ಡಿಸೆಂಬರ್ 31ಕ್ಕೂ ಏನು ವ್ಯತ್ಯಾಸ ಇದೆ? ಡೇಟ್ ಬದಲಾಗೋದು ಒಂದು ಬಿಟ್ಟರೆ ಅಲ್ಲಿ ಏನು ಚೇಂಜಸ್ ಇದೆ? ಹಾಗೆಯೇ ಡಿಸೆಂಬರ್ 31ಕ್ಕೂ ಜನವರಿ 1ಕ್ಕೂ ಏನು ವ್ಯತ್ಯಾಸ ಇದೆ? ಅದೇ ಒಂದು ರಾತ್ರಿ ಕಳೆದು ಹಗಲಾಗೋದಷ್ಟೇ, ಹೌದು ತಾನೆ? ಸ್ನೇಹಿತರೆ, ಸನಾತನ ಧರ್ಮದಲ್ಲಿ ಹಿಂದೂ ಪಂಚಾಂಗದಲ್ಲಿ ಅದೆಷ್ಟು ವೈಜ್ಞಾನಿಕವಾಗಿ ಈ ವರ್ಷದ ಲೆಕ್ಕಾಚಾರ ಇಟ್ಟಿದ್ದಾರೆ ನೀವೇ ಒಂದು ಬಾರಿ ಕೇಳಿಸ್ಕೊಳ್ಳಿ. ಹೊಸ ವರ್ಷ ಅಂತ ಹೇಳೋದಕ್ಕೆ ಯುಗಾದಿ ಬಿಟ್ರೆ ಬೇರೆ ಯಾವ ದಿನ ಕೂಡ ಸಮಂಜಸ ಅಲ್ಲವೇ ಅಲ್ಲ. ಪ್ರಕೃತಿಯ ಬದಲಾವಣೆಗಳಿಗೆ ತಕ್ಕ ಹಾಗೆ, ಋತುಗಳ ಮನ್ವಂತರಕ್ಕೆ ತಕ್ಕ ಹಾಗೆ ಪಶು ಪಕ್ಷಿ ಮರ ಗಿಡ ಇವೆಲ್ಲದರಲ್ಲಿ ಆಗುವಂತಹ ಬದಲಾವಣೆಯನ್ನ ಗಮನದಲ್ಲಿಟ್ಕೊಂಡು ನಮ್ಮಲ್ಲಿ ಯುಗಾದಿಯ ದಿನ ಯಾವುದು ಅನ್ನುವಂಥದ್ದು ನಿರ್ಧಾರ ಆಗತ್ತೆ. ಅದು ಒಮ್ಮೊಮ್ಮೆ ಇಂಗ್ಲಿಷ್ ಕ್ಯಾಲೆಂಡರಿನ ಮಾರ್ಚ್ನಲ್ಲೂ ಬರಬಹುದು, ಒಮ್ಮೊಮ್ಮೆ ಏಪ್ರಿಲ್ನಲ್ಲೂ ಕೂಡ ಬರಬಹುದು. ಆದರೆ ಯುಗಾದಿ ದಿನದಿಂದ ಎಲ್ಲೆಲ್ಲೂ ಉದುರು ಹೋಗಿರುವಂತಹ ಒಣ ಗಿಡ ಮರಗಳಲ್ಲಿ ಚಿಗುರು ಹುಟ್ಟುತ್ತೆ. ಹವಾಮಾನದಲ್ಲಿ ಚಳಿ ಕಳೆದು ಬೇಸಿಗೆ ಆರಂಭ ಆಗುತ್ತೆ. ಹೂಗಳು ಹಣ್ಣುಗಳು ಎಲ್ಲದರಲ್ಲೂ ಕೂಡ ಜೀವ ಮೂಡುತ್ತೆ. ಇನ್ನು ಮನುಷ್ಯರಲ್ಲೂ ಕೂಡ ಅಷ್ಟೇ, ಗ್ರಹಗತಿಗಳಿಂದ ಆಗುವಂತಹ ಬದಲಾವಣೆಗಳಿಂದ ಹಿಡಿದು ಆರೋಗ್ಯದ ವಿಚಾರದಲ್ಲೂ ಕೂಡ ಬದಲಾವಣೆಗಳು ಶುರು ಆಗತ್ವೆ. ಇಷ್ಟೆಲ್ಲ ಬದಲಾವಣೆಗಳಾಗುವಂತಹ ಯುಗಾದಿಯನ್ನ ಹೊಸ ವರ್ಷ ಅಂತ ಕರೆಯೋದು ಸರಿನಾ? ಅಥವಾ ಏನೋ ಬದಲಾವಣೆಗಳೇ ಆಗದಂತಹ ಜಸ್ಟ್ ಒಂದು ಕ್ಯಾಲೆಂಡರ್ ಡೇಟ್ ಬದಲಾಗುವಂತಹ ಜನವರಿ 1 ನ್ಯೂ ಇಯರ್ ಅಂತ ಕರೆಯೋದು ಸರಿನಾ? ನೀವೇ ಹೇಳಿ ವೀಕ್ಷಕರೇ. ಬೇಕಾದ್ರೆ ಸೆಲೆಬ್ರೇಷನ್ಗೆ ಒಂದು ನೆಪ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋಣ. ಆದರೆ ಇದೇ ರಿಯಲ್ ಆದಂತಹ ನ್ಯೂ ಇಯರ್ ಅಂತ ಮಾತ್ರ ವಾದವನ್ನ ಮಾಡಬೇಡಿ. ಯಾಕಂದ್ರೆ ಆ ವಾದಕ್ಕೆ ಯಾವ ರೀತಿಯಲ್ಲೂ ಕೂಡ ವೈಜ್ಞಾನಿಕವಾದಂತಹ ಬಲ ಇಲ್ಲ ಅಂಡ್ ಯಾವುದೇ ರೀತಿಯಾದಂತಹ ಸಮರ್ಥನೆ ಕೂಡ ಇಲ್ಲ. ಹಿಂದೂ ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮ ಲಂಕೆಯಲ್ಲಿ ರಾವಣನನ್ನ ಸಂಹಾರ ಮಾಡಿ ಮತ್ತೆ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನ ಅಲಂಕರಿಸಿದ ದಿನ ಯುಗಾದಿ ಅಂತ ಆಚರಿಸ್ತೀವಿ. ಅದನ್ನ ಹೊಸ ವರ್ಷ ಅಂತ ಕರೆದ್ರು. ಯಾಕಂದ್ರೆ ಅದೊಂದರ್ಥದಲ್ಲಿ ಯುಗದ ಆರಂಭ ಅಂತ. ಶ್ರೀರಾಮ ವಾನರ ದೊರೆ ವಾಲಿಯನ್ನ ಸಂಹರಿಸಿ ಅವನ ಸಹೋದರ ಸುಗ್ರೀವನಿಗೆ ಅಧಿಕಾರವನ್ನು ಕೂಡ ಕೊಡಿಸಿದ್ದು ಯುಗಾದಿಯ ದಿನವೇ. ಯುಗಾದಿಯನ್ನ ಹೊಸ ವರ್ಷ ಅಂತ ಪರಿಗಣಿಸೋದಕ್ಕೆ ನಮಗೆ ಪೌರಾಣಿಕ, ಐತಿಹಾಸಿಕ ಹಾಗೆ ವೈಜ್ಞಾನಿಕ ಆಧಾರಗಳಿವೆ. ಎಕನಾಮಿಕ್ಸ್ ಕೂಡ ಆಲ್ಮೋಸ್ಟ್ ಯುಗಾದಿಯನ್ನೇ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡುತ್ತೆ. ಬ್ಯಾಂಕ್ ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಏಪ್ರಿಲ್ ಟು ಮಾರ್ಚ್ ಅನ್ನ ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡತ್ವೆ. ಆದರೆ ಜನವರಿ 1 ಹೊಸ ವರ್ಷ ಅಂತ ಹೇಳೋದಕ್ಕೆ ಯಾವ ಆಧಾರ ಇದೆ? ಇಷ್ಟಕ್ಕೂ ಹೊಸ ವರ್ಷದ ಆಚರಣೆ ಹೆಸರಲ್ಲಿ ಇಡೀ ಭಾರತದ ತುಂಬ ನಡೀತಾ ಇರುವಂಥದ್ದು ಏನು? ಕುಡಿತ, ಕುಣಿತ, ಅನಾಚಾರಗಳು. ಇಷ್ಟು ಬಿಟ್ರೆ ಏನು ನಡೀತಾ ಇದೆ ಹೇಳಿ? 100ಕ್ಕೆ 90ರಷ್ಟು ನೆಗೆಟಿವ್ ಘಟನೆಗಳೇ ಡಿಸೆಂಬರ್ 31 ಹಾಗೆ ಜನವರಿ 1 ನಡೆಯುವಂಥದ್ದು. ಡಿಸೆಂಬರ್ ಕೊನೆಯ ವಾರದಲ್ಲಿ ದೇಶದ ತುಂಬ ಸಾವಿರಾರು ಕೋಟಿ ರೂಪಾಯಿಗಳ ಮದ್ಯ ಮಾರಾಟ ಆಗತ್ತೆ. 31 ರಾತ್ರಿ ರಸ್ತೆಯಲ್ಲಿ, ಕ್ಲಬ್ ಪಬ್ಬುಗಳಲ್ಲಿ, ಮನೆಗಳಲ್ಲಿ ಅಳತೆ ಮೀರಿ ಕುಡಿತಾರೆ. ಅವರಿಗೆ ಅಳತೆ ಮೀರಿ ಕುಡಿಯೋದಕ್ಕೆ ಇದೊಂದು ನೆಪ ಅಷ್ಟೇ. ಎಷ್ಟೋ ಜನ ನಾಳೆಯಿಂದ ಕುಡಿಯೋದಿಲ್ಲ, ಇವತ್ತೇ ಲಾಸ್ಟ್ ಅನ್ನೋ ಹಾಗೆ ಕುಡಿತಾರೆ. ಆದರೆ ಆ ನಾಳೆಯಿಂದ ನಿಜವಾಗ್ಲೂ ಕುಡಿಯೋದನ್ನು ಬಿಡ್ತಾರಾ? ಇಲ್ಲ. ಆ ನಾಳೆ ಅನ್ನುವಂಥದ್ದು ಬರೋದೇ ಇಲ್ಲ. ಮುಂದಿನ ವರ್ಷ ಡಿಸೆಂಬರ್ 31ಕ್ಕೆ ಇನ್ನೊಂದು ಸಲ ರೆಸೊಲ್ಯೂಷನ್ ಮಾಡೋ ತನಕ ಆ ಕುಡಿತ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಜನವರಿ 1ರಿಂದ ಬೆಳಗ್ಗೆ ಬೇಗ ಏಳಬೇಕು, ಜಿಮ್ಮಿಗೆ ಹೋಗಬೇಕು, ವಾಕ್ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು.
ಹೀಗೆ ತಗೊಳ್ಳುವಂಥ ಎಷ್ಟೋ ರೆಸೊಲ್ಯೂಷನ್ಗಳು 31ನೇ ತಾರೀಕು ರಾತ್ರಿ ಕುಡಿಯುವಂಥ ಮಧ್ಯದಲ್ಲಿ ಮುಳುಗಿ ಹೋಗುತ್ತವೆ, ಪಾರ್ಟಿಗಳಲ್ಲಿ ಕರಗಿ ಹೋಗುತ್ತವೆ. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆದರೂ ಕೂಡ ನಿಮ್ಮ ಪಾರ್ಟಿನೇ ಮುಗಿಲಿಲ್ಲ ಅಂತ ಹೇಳಿದ್ರೆ ನಿದ್ದೆ ಯಾವಾಗ ಮಾಡ್ತೀರಿ? ಮರುದಿನ ಬೆಳಗ್ಗೆ ಬೇಗ ಹೇಗೆ ಹೇಳ್ತೀರಿ? ಜನವರಿ 1 ಅನ್ನುವಂಥದ್ದು ಹೇಗೆ ತಾನೇ ಹೊಸ ದಿನ ಆಗತ್ತೆ? ಸ್ನೇಹಿತರೆ, ಡಿಸೆಂಬರ್ 31ರ ಒಂದೇ ಒಂದು ರಾತ್ರಿಯಲ್ಲಿ ಈ ನ್ಯೂ ಇಯರ್ ಹೆಸರಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಗೊತ್ತಾ? ಹೊಸ ವರ್ಷದ ಸೆಲೆಬ್ರೇಷನ್ ಹೆಸರಲ್ಲಿ ಕುಡಿಯುವಂಥ ಎಷ್ಟು ಜನ ಮರುದಿನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆಸ್ಪತ್ರೆಯನ್ನು ಸೇರ್ತಾ ಇದ್ದಾರೆ, ಎಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಗೊತ್ತಾ? ಇನ್ನು ಈ ಸೆಲೆಬ್ರೇಷನ್ಗೋಸ್ಕರ ತುಂಡು ಬಟ್ಟೆನ ತೊಟ್ಟು ಕ್ಲಬ್ಬು ಪಬ್ಬು ಅಂತ ಹೋಗುವಂಥ ಎಷ್ಟೊಂದು ಹೆಣ್ಣು ಮಕ್ಕಳು ಗಂಡಸರ ಅತ್ಯಾಚಾರಕ್ಕೆ, ಅನುಚಿತ ವರ್ತನೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಗೊತ್ತಾ? ಅಬಕಾರಿ ಇಲಾಖೆಗೆ ಮದ್ಯ ಮಾರಾಟದಿಂದ ಒಂದೇ ಒಂದು ದಿನಕ್ಕೆ ಭಾರೀ ಆದಾಯ ಏನು ಬರಬಹುದು, ಬಟ್ ಎಟ್ ವಾಟ್ ಕಾಸ್ಟ್? ಅಂತಹ ಆದಾಯ ಬೇಕಾ ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ದೇಶಕ್ಕಾಗ್ಲಿ? ಬೇಕಾ? ಆದರೆ ಸನಾತನ ಧರ್ಮದ ಯುಗಾದಿ ಆಚರಣೆಯಲ್ಲಿ ಇಂತಹ ಯಾವುದಾದ್ರೂ ಘಟನೆ ನಡೆಯೋದಕ್ಕೆ ಅವಕಾಶ ಇದೆಯಾ? ಕುಟುಂಬದ ಸದಸ್ಯರೆಲ್ಲ ಸೇರಿ ಆಚರಿಸುವಂಥ ಹಬ್ಬ ಯುಗಾದಿ, ಅದು ಎಲ್ಲಿ? ಹೀಗೆ ಕ್ಲಬ್ಬು ಪಬ್ಬುಗಳಲ್ಲಿ ಆಚರಿಸುವಂತಹ ಸೋ ಕಾಲ್ಡ್ ನ್ಯೂ ಇಯರ್ ಎಲ್ಲಿ? ವೀಕ್ಷಕರೇ, ಈ ಮಾತುಗಳು ಕೆಲವರಿಗೆ ಇಷ್ಟ ಆಗಲ್ಲ ಗೊತ್ತು, ಆದರೂ ಪರವಾಗಿಲ್ಲ. ನನ್ನ ಮಾತುಗಳು 100ಕ್ಕೆ ಒಬ್ಬರಿಗೆ ಸರಿ ಅಂತ ಅನ್ನಿಸಿ ಅವರು ಈ ಅರ್ಥಹೀನ ಆಚರಣೆಯಿಂದ ದೂರ ಇದ್ದು ಯುಗಾದಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರೆ ನನ್ನ ಮಾತು ಸಾರ್ಥಕ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.